ರಾಜ ಅವರ ನೇತೃತ್ವದಲ್ಲಿ ಇರ್ತಾ ಇರ್ತಕ್ಕಂಥ ಕಲಾದರೆ ಕಲ್ಚರಲ್ ಟ್ರಸ್ಟ್ ಹಾಗೂ ಮಾಸ್ಟರ್ ಆ್ಯಂಡ್ ಬ್ಲಾಸ್ಟರ್ ಡ್ಯಾನ್ಸ್ ಗ್ರೂಪ್ನ ವತಿಯಿಂದ ಏನಂತಂದರೆ ಎಲ್ಲ ಕಲಾವಿದರು ಕೂಡ ಎಲ್ಲ ತಾಂತ್ರಿಕ ವರ್ಗ ಹಾಗೂ ಕಲಾವಿದರು ಹಾಗೂ ನೃತ್ಯ ಕಲಾವಿದರು ಎಲ್ಲರೂ ಕೂಡ ಈ ಕರೋನಾ ಹಿನ್ನೆಲೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ತಂಡದ ವತಿಯಿಂದ ಇವತ್ತು ಹಲವಾರು ನೃತ್ಯ ಕಲಾವಿದರಿಗೆ ದಿನಸಿ ಕಿಟ್ಟು ಹಾಗೂ ಧನ ಸಹಾಯವನ್ನು ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ MK ಸೋಮಶೇಖರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರು ಕೂಡ ಮಾತಾಡಿದ್ರು. ಏನಂದರೆ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ತೊಂದರೆ ಆಗಿದೆ. ಆದರೆ ಈ ರೀತಿ ಕಲಾವಿದರಿಗೆ ಈ ಸಂದರ್ಭದಲ್ಲಿ ಗಣೇಶ ಹಬ್ಬ ಆಗಿರ್ಬೋದು, ರಾಜ್ಯೋತ್ಸವ ಆಗಿರ್ಬೋದು, ದಸರಾ ಸಂದರ್ಭ ಆಗಿದ್ರು, ಈ ಸಂದರ್ಭದಲ್ಲಿ ಈಗ ಸಾಲು ಕೆಲಸಗಳು ಬರಬೇಕಾಗಿತ್ತು. ಆದರೆ ಕರೋನಾ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ವಿಜೃಂಭಣೆಯ ಕಾರ್ಯಕ್ರಮ ನಡೀತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಈ ಕಡೆ ಒಂದು ಸ್ವಲ್ಪ ಸಹಾಯವನ್ನು ಕೂಡ ಮಾಡಿ ಅಂತ ಅವರು ಕೂಡ ಕೇಳ್ಕೊಂಡ್ರು. ಚಾಮರಾಜ್ ಅವರ ಮಾಸ್ಟರ್ ಆ್ಯಂಡ್ ಬ್ಲಾಸ್ಟರ್ ಕಲಾವಿದರ ಸಂಘಟನೆಯನ್ನು ಭಾಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಲಾವಿದರುಗಳಿಗೆ ಕೋವಿಡ್-19ಇಂದ ಇಡೀ ಪ್ರಪಂಚ ಕೆಳಗೆ ಬಿದ್ದಂಥ ಪರಿಸ್ಥಿತಿನಲ್ಲಿ ಇಡೀ ಎಲ್ಲರೂ ಕೂಡ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಸಮಯ. ಅದರಲ್ಲಿ ಚಾಮರಾಜ್ ಅವರು ಭಾಳಷ್ಟು ವರ್ಷಗಳಿಂದ ನೃತ್ಯ ಕ್ಲಾಸ್ಗಳು ಮತ್ತು ಬೇರೆ ಬೇರೆ ಕಲಾವಿದರುಗಳನ್ನ ಸಂಘಟನೆ ಮಾಡಿ ಅವರು ಅದೇ ವೃತ್ತಿನಲ್ಲಿ ತೊಡಗಿಸ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಈ ಕಲಾವಿದರುಗಳಿಗೆಲ್ಲ ಕಿಟ್ಗಳನ್ನ ಕೊಡಬೇಕು ಅಂತ ಹೇಳಿದಾಗ ಕ್ರೆಡಿಟ್ ಆಗಿ ಸಂಸ್ಥೆ ಹರ್ಷಾರವರು ಇವತ್ತಿನ ದಿನ ಎಲ್ಲರೂ ಕಿಟ್ನ ಕೊಡ್ತಕ್ಕಂಥ ಹಾಗೆ ಎಲ್ಲರೂ ಕೂಡ ಸೇರಿ ಕಿಟ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನು ಚಾಮರಾಜ್ ಅವರು ಭಾಳ ಸುಸೂತ್ರವಾಗಿ ಎಲ್ರಿಗೂ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಲಾವಿದರುಗಳಿಗೆ ಇನ್ನು ಗಣಪತಿ ಪ್ರಾರಂಭ ಆಯಿತು, ಈಗಲಿಂದ ಇನ್ನು ದಸರಾ ರಾಜ್ಯೋತ್ಸವ ತನಕ ನಿರಂತರವಾಗಿ ಅವರಿಗೆ ಕಾರ್ಯಕ್ರಮಗಳು ಸಿಗ್ತಾಯಿತ್ತು. ಆದರೆ ಈ ವರ್ಷ ಯಾವುದೇ ಕಾರ್ಯಕ್ರಮ ಮಾಡೋವಾಗಿಲ್ಲ ಅಂಥೇಳಿ ಎಲ್ರಿಗೂ ಭಾಳಷ್ಟು ತೊಂದರೆ ಆಗಿದೆ. ಕಲಾವಿದರುಗಳಿಗೆ ಎಲ್ಲರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಾಯಗಳನ್ನ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಟಿ ವಿಗಳನ್ನ ಮಾಧ್ಯಮಗಳಲ್ಲಿ ನೋಡಿದಾಗ ಸಹಕಾರಗಳನ್ನ ಕೊಡಲಿ. ನಾವು ಎಲ್ಲರೂ ಕೂಡ ಏನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ. ಕಲಾವಿದರಿಗೆ ನಾವು ಈ ಸಮಯದಲ್ಲಿ ಸಹಕಾರ ಕೊಡಬೇಕಾಗತ್ತೆ. ಯಾಕೆಂದರೆ ಅವರು ಸಮಾಜದಲ್ಲಿ ಭಾಳಷ್ಟು ಎಲ್ಲರೂ ಕೂಡ ರಂಜಿಸಿ ತಮ್ಮ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಭಾಳ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಕೋರ್ಕೊಳ್ತೀವಿ.